ಅಯ್ಯೋ! ಅಲ್ಲಿ ನಾಳೆ ಅಕ್ಷಯ ತೃತೀಯ ಎಲ್ಲರೂ ನಾವು ಇವತ್ತೇ ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ಟಿದ್ವಿ. ನಾನು ಗೀತಕ್ಕಂಗೆ ಮೂಗ್ಬೆಟ್ಟಬೇಕಿತ್ತು. ಗೀತಕ್ಕ ನಾಳೆ ಏನು ತೊಗೊಳುತ್ತೋ ಗೊತ್ತಿಲ್ಲ. ಇವತ್ತೇ ತೊಗೊಂಬಿಡ್ತು 2 ಮೂಗ್ಬಟ್ಟು. ನಾನು ಹಂಗೆ ಅಂದ್ಕೊಂಡೆ. ವಂಕಿ ಉಂಗುರ ಅಕ್ಷಯ ತೃತೀಯಗಿಂತ ಮುಂಚೆನೇ ಬಂದುಬಿಡ್ತು. ಹಂಗಾಗಿ ಗೀತಕ್ಕನೂ ಇವತ್ತೇ ತೊಗೊಬಿಡ್ತು. ನೆಕ್ಸ್ಟ್ ನಾಳೆ ಅಕ್ಷಯ ತೃತೀಯಗೆ ಏನು ತೊಗೊಳುತ್ತೋ ಗೊತ್ತಿಲ್ಲ, ನೋಡಬೇಕು. ಈ ಬ್ರಾಸ್ಲೆಟ್ಸ್ಗಳು ನೋಡಿ, ಹಂಗೆ ನಿಮಗೆ ನಾಳೆ ಯೂಸ್ ಆಗ್ಬೋದು. ಅಂದ್ರಳ್ಳಿಲಿರೋರಿಗೆ ಇದು ಶಿವ ಟೆಂಪಲ್ ಹತ್ರನೇ ಇರೋದು. ನಾನು ಮುಂಚೆ ಚೇತನ್ ಸರ್ಕಲ್ ಹತ್ರನೂ ಇದೆ ಇವ್ರದ್ದು ಮಾತಾಜಿ ಜ್ಯುವೆಲರ್ಸ್ ಅಂತ, ಇವಾಗ ಲಕ್ಷ್ಮೀ ಜ್ಯುವೆಲರ್ಸ್ ಅಂತ. ಇಲ್ಲೇ ನಮ್ಮ ಶಿವ ಟೆಂಪಲ್ ಹತ್ರನೇ ಬಂದಿದ್ದಾರೆ. ನಮ್ಮ ಮನೆಗಂತೂ ನಿಯರ್ ಆಗುತ್ತೆ, ನಾನು ಇಲ್ಲೇ ಹೋಗ್ತಾ ಇರ್ತೀನಿ. ನಾನು ಪ್ರತಿಯೊಂದು ಒಡವೆನೂ ಇವ್ರ ಹತ್ರನೇ ತೊಗೊಂಡಿರೋದು. ನನ್ನ ಫ್ರೆಂಡ್ ಲಾವಣ್ಯ ಅಂತ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ನಾನಂತೂ ದುಡ್ಡನ್ನ ಸಿಕ್ಕಾಬಟ್ಟೆ ಅದು ಇದು ತಿನ್ನೋಕ್ಕೆ, ಬಟ್ಟೆಗೆ, ಇದಕ್ಕೆ ಖರ್ಚು ಮಾಡ್ತಾಯಿದ್ದೆ ಮುಂಚೆ. ಇವಳು ಪರಿಚಯ ಮಾಡಿಕೊಟ್ಟಾದ್ಮೇಲೆ ಬೈದ್ಲು, ಈ ಥರ ಗೋಲ್ಡ್ ತೊಗೋ ರಶ್ಮಿ ಅಂತ ಅಂದ್ಬಿಟ್ಟು. ಇವಾಗ ನಾನು ಇವತ್ತೂ ಅವಳನ್ನ ನೆನೆಸ್ಕೊತೀನಿ. ಒಂದು 15 ಇಯರ್ಸಿಂದನೂ ನಾನು ಇವ್ರ ಹತ್ರನೇ, ದಿನ ಜಾಸ್ತಿನೇ ಆಯಿತು ಅನ್ನೋ ಗೊತ್ತಿಲ್ಲ, ಇವ್ರ ಹತ್ರನೇ ಪರ್ಚೇಸ್ ಮಾಡೋದು. ಪಾಪ ನಾನು ದುಡ್ಡೇ ಕೊಡ್ತಾ ಇರಲಿಲ್ಲ, ಒಡವೆನೇ ಕೊಟ್ಬಿಡೋರು ಮುಂಚೆ. ತೊಗೊಂಡೋಗು ರಶ್ಮಿ, ಆಯಿತು ಕೊಡು ಅಂತ ಅಂದ್ಬಿಟ್ಟು. ಈ ಥರ ನಂಬಿಕೆ ಉಳಿಸ್ಕೊಂಡ್ರೆ ನಾವು ಆ ನಂಬಿಕೆಗೆ ಅವರು ಇಷ್ಟು ದಿನದಿಂದ ಒಂದು ಚಿನ್ನನ ಯಾರು ಕೊಡ್ತಾರೆ, ಫಸ್ಟೇ ಕೊಟ್ಬಿಡ್ತಾರೆ. ದುಡ್ಡು ಕೊಡಮ್ಮ ಆಯಿತು ನಿಧಾನಕ್ಕೆ ಅಂತ ಎಷ್ಟೊಂದು ದಿನ ನನಗೆ ಕೊಟ್ಟಂಗೆ ಇಸ್ಕೊಂಡಿದ್ದಾರೆ. ಪಾಪ ಯಾವತ್ತೂ ಅವರು ಬೇಜಾರು ಮಾಡ್ಕೊಂಡಿಲ್ಲ. ಮತ್ತೆ ಹೋಗಿ ಗೋಲ್ಡ್ ತೊಗೊಂಡೆ, ಅವರೇ ಬಂದು ಯಾಕೆ ಬರ್ತಾಯಿಲ್ಲ ಅಂತ ಕೇಳೋರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗೋದು. ಈ ಥರ ಗೋಲ್ಡನ್ನು ಈ ಥರ ಕೊಡ್ತಾರೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ನಮ್ಮ ಲಾವಣ್ಯ ಪರಿಚಯ ಮಾಡಿಕೊಟ್ಟು ಅವಳು ನಂಬಿಕೆ ಮೇಲೆ ನನಗೆ ಕೊಟ್ಟರು. ಅವಳನ್ನು ನೆನೆಸ್ಕೊಬೇಕು, ಈ ಸೇಟನ್ನು ನೆನೆಸ್ಕೋಬೇಕು. ನನ್ನ ಹತ್ರ ಇರೋ ಪ್ರತಿಯೊಂದು ಒಡವೆನೂ ನಾನು ಇವ್ರ ಹತ್ರನೇ ಮಾಡಿಸಿರೋದು. ತುಂಬಾ ಕಲೆಕ್ಷನ್ಸ್ ಇದೆ. ಹೊಸ ಅಂಗಡಿ ಆದಮೇಲಂತೂ ಇಲ್ಲಿ ಕಲೆಕ್ಷನ್ಸು, ಅಲ್ಲಿ ಚೇತನ್ ಸರ್ಕಲಲ್ಲಿ ಮಾತಾಜಿ ಜ್ಯುವೆಲರ್ಸಲ್ಲಿ ಇದೆಯಲ್ಲ, ಅದಕ್ಕಿಂತ ಇಲ್ಲಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ನಾಳೆ ಏನಾದರೂ ಗೋಲ್ಡ್ ತೊಗೋಬೇಕು ಅಂತ ಅನಿಸಿದ್ರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ. ಹಂಗಾಗಿ ನಾನು ನಾಳೆ ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಮಾಡಿದೆ. ನನಗಂತೂ ಈ ಗೋಲ್ಡ್ ಜ್ಯುವೆಲರ್ಸ್ಗೆ ಹೋಗೋದು, ನೋಡೋದು, ಹೆಣ್ಮಕ್ಳಿಗೆ ಯಾರಿಗೂ ಇಷ್ಟ ಇಲ್ಲ, ಇಲ್ಲಿ ಎಲ್ಲರಿಗೂ ಇಷ್ಟ. ಆದಷ್ಟು ಹೆಣ್ಮಕ್ಳು ಅಡುಗೆ ಮನೇಲಿ ಏನೇನು ಉಳ್ಸೋಕ್ಕಾಗುತ್ತೆ, ಮನೇಲಿರೋ ಹೆಣ್ಮಕ್ಳಿಗೆ ಅದರಲ್ಲೇ ಉಳಿಸ್ಕೊಂಡು ಒಂದಷ್ಟು 10 ರೂಪಾಯೋ 20 ರೂಪಾಯೋ ಕೂಡಿಕೊಂಡ್ರೆ ದೊಡ್ಡ ಅಮೌಂಟ್ ಆಗೋದು. ಅದು 10 ರೂಪಾಯಿನ ಅಂತ ಅಂದ್ಕೊಂಡ್ರೆ ನಾವು ಅದು 10 ರೂಪಾಯಿನೇ ಆಗಿರುತ್ತೆ. ಅದನ್ನು ಜಾಸ್ತಿ ಮಾಡಬೇಕು ಅಂದರೆ ಎಲ್ಲದರಲ್ಲೂ ನಾವು ಏನು ವೇಸ್ಟ್ ಮಾಡ್ದೇ ಈ ಥರ ಉಳಿಸ್ಕೊಂಡು ಬಂದರೆ ನಾವು ಮುಂದೆ ನಮ್ಮ ಮಕ್ಳಿಗಾದರೂ ಯೂಸ್ ಆಗುತ್ತೆ. ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವತ್ತೂ ನಮಗೆ ಜಾಸ್ತಿನೇ ಆಗುತ್ತೆ. ಗೋಲ್ಡ್ ರೇಟ್ ನಾವು ಮುಂಚೆ ಎಷ್ಟಿತ್ತು ಅದು ಜಾಸ್ತಿ ಆಗ್ತಾನೇ ಇದೆ. ಹಾಗಾಗಿ ಚಿನ್ನಕ್ಕೆ ಆದಷ್ಟು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಕಷ್ಟ ಕಾಲಕ್ಕೂ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫಸ್ಟ್ ಕಾಣಿಸೋದೇ ಚಿನ್ನ. ಬೇರೆಯವ್ರ ಹತ್ರ ಸಾಲ ಕೇಳೋದಕ್ಕಿಂತ ಈ ಗೋಲ್ಡ್ ಇದ್ದರೆ ನಮ್ಮ ಹತ್ರ ಅದನ್ನು ತೊಗೊಂಡೋಗಿ ಈಸಿಯಾಗಿ ಇಟ್ಬೋದು, ದುಡ್ಡು ಬರುತ್ತೆ. ಈ ವಂಕಿ ಉಂಗುರನ ನಾನು ಯಾಕೆ 5 ವರ್ಷ ಆಯಿತು ಮಾಡಿಸ್ಕೊಳ್ಳೋಕ್ಕೆ ಅಂದರೆ ಇವ್ರು ನನ್ನ ಸೈಜ್ಗೆ ಮಾಡೋಕ್ಕೆ ಆಗೋಲ್ಲ, ಸಿಗೋದೇ ಇಲ್ಲ ಅಂತ ಇದ್ರು. ಗೀತಕ್ಕನ ಕೈಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ನಾನು ಇವ್ರ ಹತ್ರ ಮಾಡಿಸ್ತಿಲ್ಲ. ಅದೊಂದು ಉಂಗುರ ಮಾತ್ರ ಬೇರೆ ಸೈಟು ಹತ್ರ, ನಮ್ಮ ಮನೆ ಹತ್ರ ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಮಾಡಿಸ್ದೆ. ಇದು ನೋಡಿ ಸರ, ನನಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿ ಅನಿಸ್ತಿದೆ. ಇದು ಒಂದು ಹಾಕ್ಕೊಂಡ್ರೆ ದೊಡ್ಡ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ, ಮದುವೆಗೆ ನೋಡೋಣ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಿತ್ತು, ಖುಷಿ ಆಯಿತು. ಇಲ್ಲಿ ಇದೆಲ್ಲ ಸಿಲ್ವರ್ ಜ್ಯುವೆಲರ್ಸು. ಇದು ಬೀಡ್ಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಹಂಗಾಗಿ ಇದು ಇಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ನೆಕ್ಲೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಾಂಗಲ್ಯ ಸರ ಡಿಸೈನ್ಗಳೂ ಇದೆ. ಎಲ್ಲ ಥರ ಕಲೆಕ್ಷನ್ಸು ತುಂಬಾ ಇಟ್ಟಿದ್ದಾರೆ. ನೀವೇನಾದರೂ ನಾಳೆ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ಕಲೆಕ್ಷನ್ಸು ಓಲೆ ಇಯರಿಂಗ್ಸು, ಬ್ರಾಸ್ಲೈಟು, ಲಾಂಗ್ ಸರ, ಮಾಂಗಲ್ಯ ಸರ, ಡಾಲರ್ಸು, ಕಿಡ್ಸ್ಗೆ ತುಂಬಾ ಎಲ್ಲ ಕಲೆಕ್ಷನ್ಸು ಇದೆ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಹೋಗಿ ನೋಡಿ. ಆದಷ್ಟು ಹೆಣ್ಮಕ್ಳುಗಳು ದುಡ್ಡನ್ನ ವೇಸ್ಟ್ ಮಾಡ್ತಾನೆ ಈ ಥರ ಜ್ಯುವೆಲರ್ಸ್ಗೆ ಅಂದರೆ ತುಂಬ ದೊಡ್ಡ ತೊಗೊಳಕ್ಕಾಗಲ್ಲ. ಹನಿ ಗುಡಿದ್ರೆ ಹಳ್ಳ. ನಾವು 1 ಗ್ರಾಮ್ ತೊಗೊಂಡ್ರೆ ಅದು 10 ಗ್ರಾಮ್ ಆಗುತ್ತೆ, 10 ಗ್ರಾಮ್ ಹೋಗಿ 20 ಗ್ರಾಮ್ ಆಗುತ್ತೆ. ಹಂಗಾಗಿ ಇದು ಯೂಸ್ ಆಗುತ್ತೆ. ಚಿನ್ನಕ್ಕೆ ಬೆಳ್ಳಿಗೆ ಹಾಕಿದ್ರೆ ಎಲ್ಲೂ ದುಡ್ಡು ಹೋಗಲ್ಲ ಅಂತಲೇ ಹೇಳ್ಬೋದು. ಚಿನ್ನ ಕಡಿಮೆ ಆಗಿರೋ ಹಿಸ್ಟ್ರಿನೇ ಇಲ್ಲ. ಈಗ ಆಲ್ರೆಡಿ ಇವತ್ತಿನ ರೇಟು 9,100 ರೂಪೀಸ್ ಆಗಿದೆ, 9,100 ರೂಪಾಯಿ ಆಗಿದೆ. ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದಾಗ 8,700 ಆಗಿತ್ತು. ಹಂಗೆ ಅದು ಜಾಸ್ತಿ ಆಗ್ತಾನೇ ಇರುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಆದಷ್ಟು ಹೆಣ್ಮಕ್ಳು ಚಿನ್ನಕ್ಕೆ ಹಾಕಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ಮೂಗ್ಬಟ್ಟು ಸೆಲೆಕ್ಟ್ ಮಾಡ್ತಾಯಿತ್ತು. ಗೀತಕ್ಕ ಈ ಅಕ್ಕಂಗೆ ಮೂಗ್ಬಟ್ಟು ಹಾಕೋಷ್ಟರಲ್ಲಿ ಸಿಕ್ಕಾಪಟ್ಟೆ ಅವ್ರ ಮೂಗು ಒಂಥರ 3 ದಿನ ಹಾಕಿಲ್ಲ ಅನಿಸುತ್ತೆ ಮೂಗ್ಬಟ್ಟು. ಅವರು ಸ್ವಲ್ಪ ಬ್ಲಡ್ಡೇ ಬಂತು, ಅಕ್ಕಂಗೆ ಮೂಗೆಲ್ಲ ಫುಲ್ಲು ರೆಡ್ಗಾಗೋಗಿತ್ತು. ನಮ್ಮ ಚಿಂಟುನು ಬೇರೆ ಸರ್ಕಸ್ ಮಾಡ್ತಾಯಿದ್ದ, ಮೂಗ್ಬಟ್ಟೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಪರಿ ಅಂತೂ ಯಾರ ಹತ್ರನೂ ಹೋಗೋಲ್ಲ, ನಾವು ಏನೇ ಮಾಡಿದ್ರು ನೆತ್ಕೊಂಡೇ ಇರಬೇಕು. ನೋಡಿ ನಮ್ಮ ಗೀತಕ್ಕನ ಮಗ ಇವನು ಚಿಂಟು ಅಂತ.
ಅವನು ಆಗ್ತಾಯಿದ್ದ. ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ಇವ್ರನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ನನ್ನ ಮಕ್ಕಳು ಇವ್ರಿಗೂ ಇಬ್ಬರು ಗಂಡು ಮಕ್ಕಳು ನನಗೂ ಇವ್ರ ಥರನೇ ಬೇಗ ಬೇಗ ದೊಡ್ಡವರಾಗ್ಬಿಡಲಿ ಅಂತ ಅನಿಸ್ತಿರುತ್ತೆ. ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಮಕ್ಕಳು ಪ್ರತಿಯೊಂದೂ ಸಪೋರ್ಟ್ ಮಾಡ್ತಾರೆ. ಗೀತಕ್ಕ ಸೇಮ್ ನನ್ನ ಹತ್ರ ಈ ಥರ ಮುಗ್ಬಿಟ್ಟೆ ಅದ್ರಲ್ಲಿ ರೆಡ್ ಅರಳಿದೆ ಸೇಮ್. ಇಬ್ರದ್ದು ಸೇಮ್ ತೊಗೊಂಡಿದ್ದೀವಿ. ಎಷ್ಟೊಂದು ಸೀರೆಗಳು ಸೇಮ್ ತೊಗೊಂಡಿದ್ದೀವಿ ಇಬ್ಬರು. ಆದರೆ ಒಂದೇ ಟೈಮಲ್ಲಿ ಹಾಕೋಕ್ಕೆ ಸಿಗಲ್ಲ. ಗೀತಕ್ಕ ತುಂಬ ಬ್ಯುಸಿ ಬಗ್ಗೆ ಇನ್ನೊಂದು ಬ್ಲಾಗ್ ಮಾಡಿದಾಗ ನಾನು ಅವ್ರ ಬಗ್ಗೆನೇ ಹೇಳ್ತೀನಿ. ಅವ್ರು ಹೆಂಗಿರ್ತಾರೆ, ಏನೇನು ಕೆಲಸ ಮಾಡ್ತಾರೆ ಅಂತ. ಫುಲ್ಲು ಬ್ಯುಸಿ ಗರ್ಲ್ ಅವರು. ಆದರೂ ಮಧ್ಯಾಹ್ನ ಪಾಪ ಫ್ರೀ ಮಾಡಿಕೊಂಡು ನಮ್ಮನ್ನ ನೋಡೋಕ್ಕೆ ಬರ್ತಾ ಇರ್ತಾರೆ. ನನಗಂತೂ ಖುಷಿಯಾಗುತ್ತೆ. ಅಷ್ಟು ಫ್ರೀ ಆದರೂ 5 ನಿಮಿಷನಾದರೂ ಏನಾದರೂ ಮಾಡಿದ್ರೂ ಎತ್ಕೊಬಂದು ಕೊಡ್ತಾರೆ. ಇದು ಈ ನೆಕ್ಲೆಸ್ನ ತೊಗೊಂಬಂದಿರೋದು ನಮ್ಮ ಡಿಂಪಿಗೋಸ್ಕರ. ಡಿಂಪಿ ಅಂದರೆ ನಮ್ಮ ದೀಪು ಇದ್ದಾಳಲ್ಲ ಅವ್ರ ಮಗಳಿಗೆ. ಇದು 10 ಗ್ರಾಮ್ಸ್ ಇದೆ ವೈಟ್ಲೆಸ್ಸು. ಇದು ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ಅವಳಿಗೆ ಹೆಣ್ಮಕ್ಳಿರೋದ್ರಿಂದ ಹೆಣ್ಮಕ್ಳಿದ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ. ಅವಳು ಎಷ್ಟು ಖುಷಿ ಪಡ್ತಿದ್ದಾಳೆ ಹಾಕ್ಕೊಂಡು. ಥ್ಯಾಂಕ್ ಯು.